ಯಾಕಂದ್ರೆ ಮುಂದೆ ದೇವ್ರಾಣೆಗಳು ಫುಲ್ ಪ್ರಾಣಿಗಳು ಕಾಟ ಅಂತ ಇಲ್ಲಿ ಸಡನ್ ಆಗಿ ಮುಳ್ಳಂದಿ ನೋಡಕ್ಕೆ ಫುಲ್ ಭಯ ಆಗ್ಬಿಡ್ತು. ನಮ್ಮ ತಾಯಣ್ಣ ಇನ್ನೊಂದ್ಸಲ ಏನ್ ಹೇಳ್ತಿದೀನಿ ಅಂದ್ರೆ ನಿಮ್ ಜೊತೆಗೆ ಬರೋ ನನ್ನ ಮಕ್ಳನ್ನ ಮಾತ್ರ ಕರ್ಕೊಂಡು ಹೋಗ್ರಿ, ಅರ್ಧಕ್ಕೆ ಕೈ ಕೊಟ್ಟೋಗ. ಈ ಊರು ಸರಿ ಇಲ್ವಂತೆ ಇದು, ಅವ್ರು ಹೇಳಿದ್ರಲ್ಲಿ ಎಲ್ಲ ಟೆಂಟ್ ಹಾಕೊಂಡು ಹೋಗ್ಬೇಡಿ, ಇಲ್ಲೆಲ್ಲ ಫುಲ್ ಪ್ರಾಣಿಗಳು ಕಾಟ ಅಂತ. ಅಪ್ಪ ನಮ್ಮ ತಾಯಣ್ಣಗ್ಲು ದೇವ್ರ ಎಷ್ಟು ಹೆದರಿಕಾಗ್ತಿದೆ ಅಂದ್ರೆ ಈ ಕಡೆಯಿಂದ ಹೋಗ್ಬೇಕಾದ್ರೆ ಏನು ಹೆದರಿಕಾಗ್ಲಿಲ್ಲ, ಬರ್ತಾ ಮಾತ್ರ ತುಂಬಾ ಭಯ ಆಗ್ತಿದೆ ನನಗೆ. ಎಣ್ಣೆ ಸಿಕ್ಕಿಲ್ಲ, ಎಣ್ಣೆ ಸಿಕ್ಕಿದ್ರೆ ಭಯ ಇಲ್ಲ, ಎಣ್ಣೆ ಸಿಕ್ಕಿ ಒಂದು ಟೋಲ್ ಹತ್ರಕ್ಕೆ ಹೋದ್ರೆ ಇಲ್ಲೆಲ್ಲ ಸಂಜೆ 6-7 ಗಂಟೆಗೆ ಖಾಲಿ ಮಾಡ್ಬಿಡ್ತಾರಂತೆ ಜಾಗನ. ಮುಂದೆ ಫಾಗ್ ನೋಡ್ರಿ ಹೆಂಗೈತೆ. ಜೀವನದಲ್ಲಿ ಫಸ್ಟ್ ಟೈಮ್ ಗುರು ನಾನು ಈ ತರ ಎದುರಿರೋದು. ಅದು ಆಗ್ಲಿಂದ ಉಸಿರಾಡೋಕೆ ಕೂಡ ಕಷ್ಟ ಆಗ್ತಾ ಇದೆ, ಯಾಕಂದ್ರೆ ಮುಂದೆ ಫಾಗ್. ನಿಮ್ಮ ಅಮ್ಮ ಏನ್ ಬರ್ತಾರ ಮೈ ಮೇಲೆನೆ ಇಲ್ಲಿ ನೋಡ್ರಿ, ಇಲ್ಲಿ ಒಂದ್ ಲೈಟ್, ಇಲ್ಲಿ ತುಂಬಾ ಕಷ್ಟ ಆಗೋರು ಲೈಫಲ್ಲಿ. ಯಾವತ್ತೂ ಈ ತರ ಮಾಡಕ್ ಹೋಗ್ಬೇಡ್ರಿ. ನಿಮ್ ಜೊತೆ ನಂಬಿ ಬೇಕಾದ್ರೆ ಒಬ್ರೇ ಬಂದ್ಬಿಡ್ರಿ ಮಾತ್ರ. ದಯವಿಟ್ಟು ಒಬ್ಬೊಬ್ರು ಬೇರೆ ಬೇರೆನೆಲ್ಲ ನಂಬಂತೂ ಬರೋಕೆ ಹೋಗ್ಬೇಡ್ರಿ. ಕಚಡ ನನ್ನ ಮಕ್ಕಳುಗಳನ್ನೆಲ್ಲ